ಹಾಯ್ ಎವ್ರಿವನ್, ವೆಲ್ಕಮ್ ಟು ಕನಿಕಾ ದಾನಿಕಾ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮಾರ್ನಿಂಗ್ ನಾನು ಹೇಳಿದ ಹಾಗೆ ಮಕ್ಳಿಗೆ ದೃಷ್ಟಿ ಹೇಗೆ ತೆಗೆಯೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಲೆಫ್ಟ್ ಹ್ಯಾಂಡಲ್ಲಿ ಒಂದು ಸ್ವಲ್ಪ ಉಪ್ಪು ತೊಗೊಳ್ಳಿ, ಲೆಫ್ಟಿಂದ ರೈಟ್ಗೆ, ರೈಟಿಂದ ಲೆಫ್ಟ್ಗೆ ಈ ಥರ ದೃಷ್ಟಿ ತೆಗೆದು ತಟ್ಟೆಗೆ ಹಾಕ್ಕೊಳ್ಳಿ. ಹಾಗೆ ಕೈಯಲ್ಲಿ ಸ್ವಲ್ಪ ಅರಿಶಿನ ಪುಡಿ ತೊಗೊಳ್ಳಿ, ಟರ್ಮರಿಕ್ ಪೌಡರ್. ಇಷ್ಟು ದೇವ್ರನ್ನ ನೆನೆಸ್ಕೊಂಡು, ಮನೆ ದೇವ್ರನ್ನ ನೆನೆಸ್ಕೊಂಡು, ಫಸ್ಟು ಗಣೇಶನ ನೆನೆಸ್ಕೊಂಡು, ಎಲ್ಲ ದೇವ್ರನ್ನ ನೆನೆಸ್ಕೊಂಡು ಈ ಥರ ಏನೇ ದೃಷ್ಟಿ ದೋಷಗಳಾಗಿದ್ದು ಕೂಡ ನಿವಾರಣೆ ಆಗಲಿ ಅಂತೇಳಿ ಮುಖದಿಂದ ಎಡೆ ತೆಗೆದು ಮಗು ಕೈಯಲ್ಲಿ 3 ಸರಿ ಉಗಿಸಿ ತಟ್ಟೆಗೆ ಹಾಕ್ಕೊಂಡು ನಿಮ್ಮ ಕೈ ತೊಳ್ಕೊಳ್ಳಿ. ಹಾಗೆ ಸ್ವಲ್ಪ ಆ ಉಪ್ಪಿನ ಅರಿಶಿನ ಸ್ವಲ್ಪ ಕದಲಿಬಿಡಿ ತಟ್ಟೆಯಲ್ಲಿ. ಹೀಗೆ ಇನ್ನು ನೆಕ್ಸ್ಟ್ ಬಂದು ಹೂವು ತೊಗೊಳ್ಳಿ. ನನಗೆ 2 ಥರದ ಹೂವು ಸಿಕ್ಕಿರೋದು. ನಿಮಗೇನಾದರೂ ಡಿಫ್ರೆಂಟ್ ಆಫ್ ಒಂದು 3-4 ಹೂವು ಸಿಕ್ಕಿದ್ರೆ ತೊಗೊಂಡು ಬಂದು ದೃಷ್ಟಿ ತೆಗೀರಿ, ತುಂಬ ಒಳ್ಳೆಯದು. ಮತ್ತು ಎಕ್ಕದ ಹೂವು ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ತಂದು ಈ ಥರ ದೃಷ್ಟಿ ತೆಗೆದು 3 ಸರಿ ಇಳೆ ತೆಗೆದು ಮತ್ತು ಹೆಣ್ಣು ದೇವರುಗಳನ್ನ ನೆನೆಸ್ಕೊಂಡು ಈ ಥರ ಹೂವನ್ನ ಬಿಡಿಯಾಗಿ ಬಿಡಿಸಿ ತಟ್ಟೆಗೆ ಹಾಕಿ ಕದಲಿಬಿಡಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕಾಯಿನ್ ತೊಗೊಳ್ಳಿ. ಕಾಯನ್ನು ಅಷ್ಟೇ 3 ಸರಿ ಈ ಥರ ಇಳೆ ತೆಗೆದು ಮುಖದಿಂದ ಕೆಳಗಡೆ ತಟ್ಟೆಗೆ ಹಾಕೊಂಡ್ಬಿಡಿ. ಏನೇ ದುಷ್ಟ ದೋಷಗಳಿದ್ರು ನಿವಾರಣೆ ಆಗಲಿ ಸ್ವಾಮಿ ಅಂತೇಳಿ ದೇವ್ರನ್ನ ನೆನ್ಕೊಂಡು ಹಾಕಿ. ನೆಕ್ಸ್ಟು ಉಪ್ಪು ಮತ್ತು ಒಣಮೆಣಸಿನ್ಕಾಯಿ ಮತ್ತು ಇದು ಹಿಜ್ಜಲು ಚಾರ್ಕೋಲ್ ತೊಗೊಂಡು ಈ ಥರ ದೃಷ್ಟಿ ತೆಗೆದು ಮಗುನ ಸ್ವಲ್ಪ ಹಿಂದೆ ಮುಂದೆ ಸ್ವಲ್ಪ ದೃಷ್ಟಿ ತೆಗೆದು ಮುಖದಿಂದ ಕೆಳಗಡೆ ಎಲೆ ತೆಗೆದು ಈ ಥರ ತಟ್ಟೆಗೆ ಹಾಕೊಂಬಿಟ್ಟು ಕದಲಿಬಿಡಿ. ನೆಕ್ಸ್ಟು ನಮ್ಮದು ವೀಳ್ಯದೆಲೆ ಸ್ವಲ್ಪ ಕಪ್ಪಾಗಿದೆ, ನನ್ನ ಹತ್ರ ಇರಲಿಲ್ಲ. ಸೊ ನೀವು ಚೆನ್ನಾಗಿರೋ ವೀಳ್ಯದೆಲೆ ತೊಗೊಂಡು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ಥರ ಚೂರು ಮಾಡಿ ವೀಳ್ಯದೆಲೆನ ಮೇಲಿಂದ ಕೆಳಗಡೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಮಡಚಿಬಿಟ್ಟು ಈ ಥರ ತೆಗೆದು ದೃಷ್ಟಿ ತೆಗೆದು ಅದನ್ನು ಕೂಡ 3 ಸರಿ ದೃಷ್ಟಿ ತೆಗೆದು ಮಗುವಿಂದ ಕೆಳಗಡೆ ಮಂಡಿಗಳಿಂದ ಕೆಳಗಡೆ ತೆಗೆದು ಉಗಿಸ್ಬಿಟ್ಟು ಮಗು ಕೈಲಿ ಅದನ್ನು ಕೂಡ ತಟ್ಟೆಗೆ ಹಾಕಿ ನಿಮ್ಮ ಕೈ ತೊಳ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ಫೈನಲ್ ಇದೊಂದು ಲೋಟಕ್ಕೆ ಒಂದು ಬಟ್ಟೆ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ನಾನು ಎಣ್ಣೆ ಹಾಕಿಲ್ಲ, ಮರ್ತ್ಬಿಟ್ಟಿದ್ದೀನಿ. ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಉರಿಯುತ್ತೆ ಅದು. ಈ ಥರ ಸ್ವಲ್ಪ ಇದನ್ನು ಜ್ಯೋತಿ ಅಂತೀವಿ. ಈ ಥರ ಮಗು ದೃಷ್ಟಿ ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆ ಬತ್ತಿ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಬೆಂಕಿ ಹಚ್ಬಿಟ್ಟು ಅದಕ್ಕೆ ಈ ಥರ ಜ್ಯೋತಿ ಅಂತ ಹೇಳ್ತೀವಿ ನಾವು. ಈ ಥರ ಹಾಕಿಬಿಟ್ಟು ಅದನ್ನು ಕೆಳಗಡೆ ಬಗ್ಗಿಸಿ ಈ ಥರ ಟೈಟಾಗಿದ್ರೆ ಲೋಟ ಮಗು ದೃಷ್ಟಿ ಆಗಿದೆ ಅಂತ. ಇಲ್ಲ ಲೋಟ ಏನಾದರೂ ಅದಕ್ಕೆ ಕಚ್ಕೊಂಡಿಲ್ಲ ತಟ್ಟೆಗೆ ಅಂದರೆ ನಾರ್ಮಲ್ ಅಂತ. ಈ ಥರ ಹಾಕ್ಬಿಟ್ಟು ಮಗುಗೆ 3 ಸರಿ ದೃಷ್ಟಿ ತೆಗೆದು ಅದನ್ನು ಕೆಳಗಡೆ ಇಟ್ಕೊಳ್ಳಿ. ಸ್ವಲ್ಪ ಅರಿಶಿನ ಮಗು ಹಣೆಗೆ ಇಟ್ಕೊಳ್ಳಿ. ನೆಕ್ಸ್ಟು ಲೆಫ್ಟ್ ಹ್ಯಾಂಡ್ ತೊಗೊಂಡು ಆ ಲೋಟದ ಮೇಲೆ ಮಗು ಕೈ ತೊಳೀರಿ. ನೆಕ್ಸ್ಟು ಲೆಫ್ಟ್ ಲೆಗ್ ಎಡಗಾಲು ತೊಗೊಂಡು ಆ ಲೋಟದ ಮೇಲೆ ಈ ಥರ ಕಾಲಿಟ್ಬಿಟ್ಟು ಮೇಲೆ ಸ್ವಲ್ಪ ಸುಡುತ್ತೆ ಲೋಟ, ಮೇಲೆ ಇಟ್ಕೊಳ್ಳಿ. ಆ ಕಾಲನ್ನ ತೊಳ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಈ ಥರ ಪ್ರೋಕ್ಷಣೆ ಮಾಡಿ ಆ ನೀರನ್ನ ತೆಗೆದು ಮಗುಕ್ಕೆ ಎರಚಿ ಜೋರಾಗಿ ಮಗುಗೆ 3 ಸರಿ ದೃಷ್ಟಿ ಹೋಗಲಿ ಅಂತೇಳಿ ಮಗು ಕೈಲಿ ಹೋಯ್ತು ಅಂತ 3 ಸರಿ ಹೇಳಿಸಿ. ನೆಕ್ಸ್ಟ್ ಮಗುನ ಎಬ್ಬರಿಸ್ಬಿಟ್ಟು ಹೀಗೆ ಲೆಫ್ಟ್ ಕಾಲು ತೋರಿಸಿ ತಟ್ಟೆನ ದಾಟಿಸಿ ಮತ್ತು ಒಳಗಡೆ ಒಂದು ಸರಿ ದಾಟಿಸಿ ಮಗು ಒಳಗಡೆ ಇರಬೇಕು, ಹೊಸ್ಲಿಂದ ಒಳಗಡೆ. ನೀವು ಆಚೆಯಿಂದ ನಿಂತ್ಕೊಂಡು ಈ ಥರ ದೃಷ್ಟಿ ತೆಗಿಬೇಕು ಯಾವಾಗ್ಲೂ. ಈ ಥರ ಎಲ್ಲ ಆದಮೇಲೆ ತಟ್ಟೆಯಿಂದ ದೃಷ್ಟಿ ತೆಗೆದು ತಟ್ಟೆ ತೆಗೆದು ಒಂದು ಕಡೆ ಯಾರು ಓಡಾಡ್ದಿರೋ ಜಾಗದಲ್ಲಿ ಇಟ್ಬಿಡಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮಗುಗೆ ಮನೆ ದೇವ್ರು ನೆನ್ಕೊಂಡು ಸ್ವಲ್ಪ ಈ ಥರ ಬೆಲ್ಲದ ಮೂಲಕ ದೃಷ್ಟಿಯನ್ನು ತೆಗೀರಿ. ನೆಟ್ಟಿಗೆ ತೆಗೆದುಬಿಟ್ಟು ಮಗುಗೆ ಹೇಳಿ ಕೈಕಾಲು ಮುಖ ತೊಳ್ಕೊಳ್ಳಿಕ್ಕೆ. ನೆಕ್ಸ್ಟ್ ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಳ್ಳಿ.